ನಮಸ್ಕಾರ ಸ್ನೇಹಿತರೆ, ನಾನು ಎನ್ ಎಂ ಮಟ್ಟಿ. ಇವತ್ತು ನಾವು ಜಿ ಎಸ್ ಪೇಪರ್ ಒಂದರಲ್ಲಿ ಬರುವ ಒಂದು ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ರೂರಲ್ ಡೆವಲಪ್ಮೆಂಟ್ ಇದು ಒಂದು ತುಂಬ ಮುಖ್ಯವಾದ ಟಾಪಿಕ್ಕು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಎವ್ರಿ ಇಯರ್ ನೋಡಿದಾಗ ಒಂದು ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಅಟ್ಲೀಸ್ಟ್ ರಿಲೇಟೆಡ್ ಬಗ್ಗೆ ಕೆಳಗೆ ಕೇಳ್ತಾನೆ. ಮೊದಲನೇದಾಗಿ ರೂರಲ್ ಡೆವಲಪ್ಮೆಂಟ್ ಅಂದ್ರೇನು? ದ ಪ್ರೊಸೆಸ್ ಆಫ್ ಇಂಪ್ರೂವಿಂಗ್ ದ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಲಿವಿಂಗ್ ಕಂಡೀಷನ್ಸ್ ಆಫ್ ಪೀಪಲ್ ಇನ್ ರೂರಲ್ ಏರಿಯಾಸ್. ಅಂದರೆ ಜನರ ಅವರ ಎಕನಾಮಿಕಲ್ ಕಂಡೀಷನ್ ಇರ್ಬೋದು, ಸೋಷಿಯಲ್ ಕಂಡೀಷನ್ ಇರ್ಬೋದು, ಮತ್ತು ಅವರ ಲಿವಿಂಗ್ ಕಂಡೀಷನ್ ಇರೋದು ಒಂದು ಇಂಪ್ರೂವ್ಮೆಂಟ್ ಮಾಡೋದನ್ನು ನಾವು ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಮತ್ತು ಈ ರೂರಲ್ ಡೆವಲಪ್ಮೆಂಟ್ ಏನು ಫೋಕಸ್ ಮಾಡಬೇಕು ಅಂತಂದರೆ ಆ ಪಾವರ್ಟಿ ಎಲಿವೇಷನ್ಸ್, ಬಡತನ ನಾವು ಕಡಿಮೆ ಮಾಡೋದು ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಹಳ್ಳಿಗಳಲ್ಲಿ ರೋಡಿನ ವ್ಯವಸ್ಥೆ ಇರ್ಬೋದು, ಈ ಬ್ರಿಡ್ಜ್ ಇರ್ಬೋದು, ಅಥವಾ ಶೌಚಾಲಯ ಇರ್ಬೋದು, ಏನೇನು ಥರದ್ದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ಮಾಡಬೇಕು. ಮತ್ತು ಅಗ್ರಿಕಲ್ಚರ್ ಗ್ರೋತ್, ಹಳ್ಳಿಯಲ್ಲಿ ಅಗ್ರಿಕಲ್ಚರಲ್ ಗ್ರೋತ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ಸ್, ಹಳ್ಳಿಯಲ್ಲಿ ಆಲ್ಮೋಸ್ಟ್ ಸಿಟಿಗೆ ಮೈಗ್ರೇಷನ್ ಆಗ್ತಾ ಇರ್ತಾರೆ, ಅವ್ರದ್ದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ನಾವು ಮಾಡಬೇಕು. ಮತ್ತು ಸೋಷಿಯಲ್ ವೆಲ್ಫೇರ್, ಓವರಾಲ್ ಆಗಿ ಹಳ್ಳಿಯಲ್ಲಿರೋ ಸೋಷಿಯಲ್ ವೆಲ್ಫೇರ್ ಮಾಡಬೇಕು. ಇನ್ನೂ ಕೂಡ ಹಳ್ಳಿಯಲ್ಲಿ 65%, 65% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಸ್ಟಿಲ್ ಕೂಡ ಹಳ್ಳಿಯಲ್ಲಿ ಇದ್ದಾರೆ, ಅಕಾರ್ಡಿಂಗ್ ಟು 2011 ಜನಗಣತಿ ಪ್ರಕಾರ. ಈ ರೂರಲ್ ಡೆವಲಪ್ಮೆಂಟಲ್ಲಿ ಏನು ಅಚೀವ್ ಮಾಡಬೇಕಂತಂದರೆ ಗ್ರೋತ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಹಳ್ಳಿಯಲ್ಲಿ ಓವರಾಲ್ ಆಗಿ ಗ್ರೋತ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ರೂರಲ್ ಡೆವಲಪ್ಮೆಂಟು ತುಂಬ ಮುಖ್ಯ. ಆಬ್ಜೆಕ್ಟಿವಿಟಿ ಏನು? ನಾವು ರೂರಲ್ ಡೆವಲಪ್ಮೆಂಟ್ ಆಬ್ಜೆಕ್ಟಿವಿಟಿ ನಾವು ನೋಡೋದು ಅಂದರೆ ಪಾವರ್ಟಿ ರಿಡಕ್ಷನ್ಸ್, ಅಂದರೆ ಬಡತನ ನಾವು ಕಡಿಮೆ ಮಾಡೋದು. ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ಸ್, ಹಳ್ಳಿಯಲ್ಲಿ ಉದ್ಯೋಗ ನಾವು ಜಾಸ್ತಿ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಆಲ್ರೆಡಿ ರೋಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಹೌಸಿಂಗು, ವಾಟರ್ ಸಪ್ಲೈ, ಸ್ಯಾನಿಟೇಷನ್ಸ್ ಇವೆಲ್ಲ ಇಂಪ್ರೂವ್ಮೆಂಟ್ ಮಾಡೋದು. ಈ ಪಾವರ್ಟಿ ರಿಡಕ್ಷನಲ್ಲಿ ಏನು ಮಾಡೋದು ಅಂದರೆ ಪೀಪಲ್ಸ್ ಲಿವಿಂಗ್ ಗುಡ್ ಅಪಾರ್ಚುನಿಟೀಸ್, ಅವ್ರದ್ದು ಜೀವನ ಕಂಡೀಷನ್ ಇಂಪ್ರೂವ್ಮೆಂಟ್ ಮಾಡೋದು. ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟು, ಯೂಶಲಿ ನಾವು ಹಳ್ಳಿಯಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳ ಮೂಲಕ ಇರ್ಬೋದು, ನಾವು ಇಂಪ್ರೂವ್ಮೆಂಟ್ ಮಾಡಬೇಕು. ಮತ್ತು ಅಗ್ರಿಕಲ್ಚರಲ್ ಗ್ರೋತು, ಇಲ್ಲಿ ಏನಾಗುತ್ತೆ ಅಂದರೆ ಪ್ರೊಡಕ್ಟಿವಿಟಿ ಥ್ರೂ ದಿ ಮಾಡರ್ನ್ ಟೆಕ್ನಾಲಜೀಸ್. ಅಂದರೆ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಏನಾಗ್ತದೆ ಅಂತಂದರೆ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಿದೆ. ಒಂದು ಎಕರೆಗೆ ನಾವು ಇಫ್ ಯು ಕಂಪೇರ್ ಅದರ್ ಕಂಟ್ರೀಸ್, ನಮ್ಮ ಇಂಡಿಯಾದಲ್ಲಿ ಪ್ರೊಡಕ್ಟಿವಿಟಿ ಕಡಿಮೆ. ಅಂದರೆ ಅದಕ್ಕೋಸ್ಕರ ಇಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು. ಮತ್ತು ಯು ಹ್ಯಾವ್ ಟು ಯೂಸ್ ಅ ಮಾಡರ್ನ್ ಟೆಕ್ನಾಲಜಿ. ಅಗ್ರಿಕಲ್ಚರಲ್ಲಿ ಮಾಡರ್ನ್ ಟೆಕ್ನಾಲಜಿ ನಾವು ಜಾಸ್ತಿ ಯೂಸ್ ಮಾಡಬೇಕು. ಸೋಷಿಯಲ್ ಡೆವಲಪ್ಮೆಂಟು, ಮತ್ತು ಹಳ್ಳಿಯಲ್ಲಿ ಏನಾಗುತ್ತೆ ಅಂತಂದರೆ ನಾವು ಎಜುಕೇಷನ್ ಇಂಪ್ರೂವ್ಮೆಂಟ್ ಮಾಡಬೇಕು. ಎಜುಕೇಷನ್ ಜೊತೆಗೆ ಹೆಲ್ತ್ ಕೇರ್ ಇರ್ಬೋದು, ವುಮನ್ ಎಂಪವರ್ಮೆಂಟು ಕೂಡ ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ಪ್ರಮೋಟಿಂಗ್ ದ ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್ ಆ್ಯಂಡ್ ಕನ್ವರ್ಜೇಷನ್ಸ್. ಮತ್ತು ಇದಲ್ಲದೆ ನಮ್ಮ ಮೇಜರ್ ಚಾಲೆಂಜಸ್ ಇನ್ ರೂರಲ್ ಡೆವಲಪ್ಮೆಂಟ್, ಹಳ್ಳಿಯಲ್ಲಿ ಕೂಡ ಇನ್ನೂ ಕೂಡ ಚಾಲೆಂಜಸ್ ತುಂಬ ಇದೆ. ಮೊದಲನೇದಾಗಿ ನೋಡಬೇಕು ಅಂದರೆ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್, ಇದು ಕೂಡ ಮೇಜರ್ ಚಾಲೆಂಜು. ಯಾಕಂದರೆ ಬಡತನ ಮತ್ತು ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ತುಂಬ ಚಾಲೆಂಜ್ ಆಗಿದೆ. ಇಲ್ಲಿ ಏನಾಗುತ್ತಂದರೆ ಹೈ ಡೆಫಿಷಿಯನ್ಸಿ ಆನ್ ಅಗ್ರಿಕಲ್ಚರ್, ಅಂದರೆ ತುಂಬ ಜನರು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಮತ್ತು ಸೀಸನಲ್ ಎಂಪ್ಲಾಯ್ಮೆಂಟ್, ಅಂದರೆ ಅಲ್ಲಿ ಭತ್ತದ ಯಾವುದೋ ಸೀಸನ್ ಯಾವುದೋ ಒಂದು ಬೆಳೆ ಇರುತ್ತೆ, ಆ ಬೆಳೆ ಸೀಸನ್ ಇದ್ದಾಗ ಎಂಪ್ಲಾಯ್ಮೆಂಟ್ ಇರುತ್ತೆ, ಅಂದರೆ ಕೂಲಿ ಎಲ್ಲ ಸಿಗುತ್ತೆ ಅವರಿಗೆ, ರೈತರಿಗೆ. ಮತ್ತು ಒಂದೆಡೆ ಕೆಲಸ ಇಲ್ಲದೆ ಇರುವಾಗ, ಅಂದರೆ ಆ ಬೆಳೆ ಎಲ್ಲೋ ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಎಂಪ್ಲಾಯ್ಮೆಂಟ್ ಇರಲ್ಲ. ಇದು ಸೀಸನಲ್ ಎಂಪ್ಲಾಯ್ಮೆಂಟ್ ಕರಿತೀವಿ. ಅಂದರೆ ಆ ಹೊಲದರಿಗೆ ಎಲ್ಲ ಕಡೆ ಬೆಳೆ ಇದ್ದಾಗ ಎಂಪ್ಲಾಯ್ಮೆಂಟ್ ಇರುತ್ತೆ, ಬೆಳೆ ಎಲ್ಲ ಖಾಲಿ ಆದಾಗ ಎಂಪ್ಲಾಯ್ಮೆಂಟ್ ಇರಲ್ಲ. ಇದು ಕೂಡ ಸೀಸನಲ್ ಎಂಪ್ಲಾಯ್ಮೆಂಟ್ ಇದೆ. ಮತ್ತು ಹಳ್ಳಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ಸ್ ಇನ್ನೂ ಜಾಸ್ತಿ ಆಗ್ತದೆ. ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ಸ್, ಇಫ್ ಯು ಕಂಪೇರ್ ಟು ಸಿಟೀಸ್, ನಾವು ಸಿಟಿ ಮತ್ತು ಹಳ್ಳಿ ನೋಡಿದಾಗ ಡೆಫಿನೆಟ್ಲಿ ಕೂಡ ಹಳ್ಳಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇದೆ. ಬಸ್ ಸ್ಟ್ಯಾಂಡ್ ಇರ್ಬೋದು, ಶೌಚಾಲಯ ಇರ್ಬೋದು, ರೋಡ್ ಇರ್ಬೋದು, ಪಬ್ಲಿಕ್ ಬಿಲ್ಡಿಂಗ್ಸ್ ಇರ್ಬೋದು, ತುಂಬ ಕಡಿಮೆ ಇದೆ. ರೋಡು, ಎಲೆಕ್ಟ್ರಿಸಿಟಿ ಇರ್ಬೋದು, ಇರಿಗೇಷನ್ಸ್, ಡಿಜಿಟಲ್ ಕನೆಕ್ಟಿವಿಟಿ, ತುಂಬ ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ಮೆಂಟ್ ಮಾಡಬೇಕು. ಮತ್ತು ಅಗ್ರಿಕಲ್ಚರ್ ಡಿಸ್ಟ್ರೆಸ್, ಲೋ ಪ್ರೊಡಕ್ಟಿವಿಟಿ ಇದೆ, ಮತ್ತು ಫ್ರಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್ಸ್. ಅಂದರೆ ಇವಾಗ ಏನಾಗ್ತಂದರೆ ಹಳ್ಳಿಯಲ್ಲಿ ಮೊದಲೆಲ್ಲ ಒಂದೇ ಕಡೆ 10 ಎಕರೆ 5 ಎಕರೆ ಇರ್ತಾಯಿತ್ತು. ಈ ಕಡೆ ಏನಾಗುತ್ತೆ 1/2 ಎಕರೆ 1 ಎಕರೆ ಫ್ರಾಗ್ಮೆಂಟೇಷನ್ ಆಗ್ತಾಯಿದೆ ತುಂಬ ಹೊಲಗಳೆಲ್ಲ. ಇದರಿಂದ ಕಷ್ಟ, ಅಂದರೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾಯಿದೆ. ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್, ಇವನು ಕೂಡ ನಾವು ನೋಡ್ತಾ ಇರುವಾಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಾಯಿದೆ. ಕ್ಲೈಮೇಟ್ ಚೇಂಜ್ ಕೂಡ ಭಾಳ ಕಾರಣ, ಅಂದರೆ ಅಗ್ರಿಕಲ್ಚರಲ್ ಕಡಿಮೆ ಆಗಲಿಕ್ಕೆ. ಮತ್ತು ಎಜುಕೇಷನ್ ಆ್ಯಂಡ್ ಹೆಲ್ತ್ ಇಶ್ಯೂಸ್, ಇವಾಗ ನಾವು ಹಳ್ಳಿಯಲ್ಲಿ ಎಜುಕೇಷನ್ ಮತ್ತು ಹೆಲ್ತ್ ಇಶ್ಯೂಸ್ ತುಂಬ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಇಫ್ ಯು ಕಂಪೇರ್ ಟು ಸಿಟಿ ಆ್ಯಂಡ್ ಅರ್ಬನ್ ಆ್ಯಂಡ್ ರೂರಲ್, ಅಂದರೆ ಹಳ್ಳಿಯಲ್ಲಿ ಪುವರ್ ಲಿಟ್ರಸಿ ರೇಟ್ ಇನ್ನೂ ಇದೆ. ಮತ್ತು ಲ್ಯಾಕ್ ಆಫ್ ಕ್ವಾಲಿಟಿ ಸ್ಕೂಲ್ಸ್, ಹಳ್ಳಿಯಲ್ಲಿ ನಾವು ಸ್ಕೂಲ್ ಇಫ್ ಯು ಅರ್ಬನ್ ಮತ್ತು ರೂರಲ್ ಕಂಪೇರ್ ಮಾಡಿದಾಗ
ಕ್ವಾಲಿಟಿ ಸ್ಕೂಲ್ಸ್ ಕಡಿಮೆ ಇದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟು ಸರಿಯಾಗಿ ಟೀಚರ್ಸ್ ಇರಲ್ಲ, ಮತ್ತು ಅಲ್ಲಿ ಶೌಚಾಲಯ ಕೊರತೆ ಇರ್ಬೋದು, ಅಥವಾ ರೂಮ್ಸ್ ಕೊರತೆ ಇರ್ಬೋದು, ಅಥವಾ PPT ಇರ್ಬೋದು. ಈ ಥರ ಎಲ್ಲ ಒಂದು ತುಂಬ ಕೊರತೆಗಳಿದೆ. ಇನ್ಅಡೆಕ್ವೇಟೆಡ್ ಹೆಲ್ತ್ ಕೇರ್ ಫೆಸಿಲಿಟೀಸ್, ಒಂದು ಹಳ್ಳಿಯಲ್ಲಿ ಒಂದು ಇನ್ನೂ ಕೂಡ ಹೆಲ್ತ್ ಕೇರ್ ಫೆಸಿಲಿಟಿ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಜೆಂಡರ್ ಇನ್ಇಕ್ವಾಲಿಟಿ, ಇದು ಕೂಡ ಒಂದು ಮೇಜರ್ ಚಾಲೆಂಜು ಕೂಡ. ಯಾಕಂತಂದರೆ ಹಳ್ಳಿಲಿ ಒಂದು ಅನ್ಎಂಪ್ಲಾಯ್ಮೆಂಟ್ ಅಂದರೆ ಜಾಸ್ತಿ ಪುರುಷರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಮತ್ತು ಅಂದರೆ ಯೂಶ್ವಲಿ ಕಂಪೇರ್ ವುಮೆನ್ ಅಂದರೆ ಮೇಲ್ಗೆ ಕಂಪೇರ್ ಮಾಡಿದ್ರೆ ಫಿಮೇಲ್ಸು ಒಂದು ಎಂಪ್ಲಾಯ್ಮೆಂಟ್ ಚಾನ್ಸಸ್ ಕಡಿಮೆ ಇದೆ. ಮೈಗ್ರೇಷನ್ ಟು ದ ಅರ್ಬನ್ ಏರಿಯಾಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಲ್ಯಾಕ್ ಆಫ್ ರೂರಲ್ ಎಂಪ್ಲಾಯ್ಮೆಂಟ್ ಫೋರ್ಸಸ್ ಪೀಪಲ್ ಟು ಮೂವ್ ಟು ದ ಸಿಟೀಸ್. ಇಲ್ಲೇನಾಗ್ತದೆ ಅಂತಂದರೆ ಹಳ್ಳಿಯಲ್ಲಿ ಒಂದು ಸರಿಯಾಗಿ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಅವರು ಒಂದು ಎಂಪ್ಲಾಯ್ಮೆಂಟ್ಗೋಸ್ಕರ ಒಂದು ಸಿಟಿಗೆ ಮೈಗ್ರೇಷನ್ ಆಗ್ತಾ ಇದ್ದಾರೆ. ಇನ್ನು ನಾವು ಏನಾದರೂ ಅವರಿಗೆ ಹಳ್ಳಿಯಲ್ಲಿ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಒಂದು ಅಪಾರ್ಚುನಿಟಿ ಕೊಟ್ಟರೆ ಡೆಫಿನೆಟ್ಲಿ ಇದೆ. ಅಂದರೆ ಒಂದು ಹಳ್ಳಿಯಿಂದ ಮತ್ತು ಸಿಟಿಗೆ ಬರೋದು ಅವರು ಕಡಿಮೆ ಮಾಡ್ತಾರೆ. ಮತ್ತು ಇಲ್ಲಿವರೆಗೂ ಕೂಡ ಗೌರ್ಮೆಂಟ್ ಇನಿಷಿಯೇಟಿವ್ ಫಾರ್ ದ ರೂರಲ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಏನೇನು ಇನಿಷಿಯೇಟಿವ್ ತೊಗೊಂಡಿದೆ ಒಂದು ರೂರಲ್ ಡೆವಲಪ್ಮೆಂಟ್ ಬಗ್ಗೆ. ಒಂದು ಪಾವರ್ಟಿ ಎಲಿವೇಷನ್ಸ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳನ್ನು ನಾವು ನೋಡಿದಾಗ, ಒಂದೇದಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟೀಸ್ ಆ್ಯಕ್ಟ್, MGNREGA ಅಂತ ಕರಿತೀವಲ್ಲ, 2005. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ MGNREGA 2005 ಗ್ಯಾರಂಟೀಸ್ 100 days ವೇಜ್ ಆಫ್ ಎಂಪ್ಲಾಯ್ಮೆಂಟ್ ಫಾರ್ ಇಯರ್ ಟು ರೂರಲ್ ಹೌಸ್ ಹೋಲ್ಡ್ಸ್. ಇಲ್ಲೇನಾಗ್ತಂದರೆ ಒಂದು ಈ ಸ್ಕೀಮ್ ಮೂಲಕ ಒಂದು ಗ್ರಾಮ ಪಂಚಾಯತ್ ಎಲ್ಲ ಒಂದು ಜನರಿಗೆ ಒಂದು 100 ದಿನ ಒಂದು ಕೆಲಸ ಕೊಡ್ತದೆ. ಆದರೆ ಇದು ಏನಾಗ್ತದೆ ಅಂದರೆ ಎಷ್ಟೋ ಜನಕ್ಕೆ ಈ ಒಂದು ಸ್ಕೀಮ್ ಗೊತ್ತೇ ಇಲ್ಲ. ಇದು ತುಂಬ ಒಂದು ಹಳ್ಳಿಯಲ್ಲಿ ನಾನು ನೋಡಿದ ಪ್ರಕಾರ ತುಂಬ ಮಿಸ್ಯೂಸ್ ಆಗ್ತಾಯಿದೆ. ಮತ್ತು ನೆಕ್ಸ್ಟ್ ಬಂದರೆ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ಸ್. ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಪ್ರಮೋಟ್ ದಿ ಸೆಲ್ಫ್ ಎಂಪ್ಲಾಯ್ಮೆಂಟ್, ಅದೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತದೆ. ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ SHGಗೆ ಒಂದು ಹೆಲ್ಪ್ ಮಾಡುತ್ತೆ ದೀನ್ ದಯಾಳ್ ಅಂತ್ಯೋದಯ ಯೋಜನಾ. ನೆಕ್ಸ್ಟ್ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ, PMKVY, ಸ್ಕಿಲ್ ಟ್ರೈನಿಂಗ್ ಫಾರ್ ದಿ ರೂರಲ್ ಯೂತ್. ಇಲ್ಲಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಮೂಲಕ ಒಂದು ಯುವ ಜನರಿಗೆ ಒಂದು ಸ್ಕಿಲ್ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮತ್ತು ನೆಕ್ಸ್ಟು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಈ ಯಾವುದಾದ್ರು ಗೌರ್ಮೆಂಟ್ ಏನೇನು ಇನಿಷಿಯೇಟಿವ್ ತೊಗೊಂಡಿದೆ ಒಂದು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ, ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಒಂದು ಹಳ್ಳಿಯಲ್ಲಿರುವ ಒಂದು ರೋಡ್ ಕನೆಕ್ಟಿವಿಟಿಗೆ ಒಂದು ತುಂಬ ಒಂದು ಸಹಾಯ ಮಾಡ್ತಾ ಇದೆ. ನೆಕ್ಸ್ಟು ಭಾರತ್ ನೆಟ್ ಪ್ರಾಜೆಕ್ಟ್ ಮೂಲಕ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಟು ರೂರಲ್ ಏರಿಯಾಸ್. ಭಾರತ್ ನೆಟ್ ಅಂದರೆ ಹಳ್ಳಿಗಳಲ್ಲಿ ಒಂದು ಇಂಟರ್ನೆಟ್ ಕನೆಕ್ಟಿವಿಟಿ ಈ ಒಂದು ಸ್ಕೀಮು ಒಂದು ಹೆಲ್ಪ್ ಮಾಡ್ತಾ ಇದೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ, ದೀನದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ DDUGJY ಫೋಕಸಸ್ ಆನ್ ರೂರಲ್ ಎಲೆಕ್ಟ್ರಿಫಿಕೇಷನ್ಸ್. ದೀನದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ ಒಂದು ರೂರಲ್ ಎಲೆಕ್ಟ್ರಿಫಿಕೇಷನ್ಗೆ ಹೆಲ್ಪ್ ಮಾಡ್ತಿದೆ. ಇನ್ನೂ ಕೂಡ ಎಷ್ಟೋ ಹಳ್ಳಿಗಳು ಒಂದು ಏನಾಗ್ತಂದ್ರೆ ಅವರಿಗೆ ಒಂದು ಸರಿಯಾಗಿ ಎಲೆಕ್ಟ್ರಿಸಿಟಿ ಸಿಗ್ತಾ ಇಲ್ಲ. ಎಷ್ಟೊಂದು ಹಳ್ಳಿಗಳು ಗುಡ್ಡದಲ್ಲಿರುವ ನಾರ್ತ್ ಈಸ್ಟ್ ರೂರಲ್ ಏರಿಯಾಸ್ ಇರ್ಬೋದು, ಇನ್ನೂ ಸ್ಟಿಲ್ ದೇ ಆರ್ ನಾಟ್ ಗೆಟಿಂಗ್ ದ ಪ್ರಾಪರ್ ಎಲೆಕ್ಟ್ರಿಸಿಟಿ. ದೆನ್ ಅಗ್ರಿಕಲ್ಚರಲ್ ಆ್ಯಂಡ್ ಅಲೈಡ್ ಸೆಕ್ಟರ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಏನೇನು ಅಗ್ರಿಕಲ್ಚರ್ ಮತ್ತು ಅಲೈಡ್ ಸೆಕ್ಟರ್ ಡೆವಲಪ್ಮೆಂಟ್ ಏನೇನು ಯೋಜನೆಗಳು ತೊಗೊಂಡಿದೆ ಅಂತಂದರೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ PMKSY ಎನ್ಶೂರ್ಸ್ ವಾಟರ್ ಅವೈಲಬಿಲಿಟಿ ಫಾರ್ ಇರಿಗೇಷನ್ಸ್. ಇಲ್ಲೇನಾಗ್ತಂದರೆ ಒಂದು ಕೃಷಿ ಸಿಂಚಾಯಿ ಯೋಜನೆ ಮೂಲಕ ಒಂದು ಇರಿಗೇಷನ್ಗೆ ಒಂದು ಹೆಲ್ಪ್ ಮಾಡ್ತಾ ಇದೆ ಗೌರ್ಮೆಂಟು. ಮತ್ತು ನೆಕ್ಸ್ಟು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಮೂಲಕ ಎನ್ಕರೇಜಸ್ ಅಗ್ರಿಕಲ್ಚರ್ ಗ್ರೋತ್ ಆ್ಯಂಡ್ ಇನೋವೇಷನ್ಸ್, ಅಗ್ರಿಕಲ್ಚರ್ ಗ್ರೋತ್ ಮತ್ತು ಇನೋವೇಷನ್ಗೆ ಒಂದು ಹೆಲ್ಪ್ ಮಾಡ್ತಾ ಇದೆ. ಕಿಶನ್ ಕ್ರೆಡಿಟ್ ಕಾರ್ಡ್ KCC, ಇಲ್ಲಿ KCC ಹೆಲ್ಪ್ ಮಾಡ್ತಾ ಇದೆ. ತುಂಬ ಪ್ರೊವೈಡ್ ದ ಕ್ರೆಡಿಟ್ ಸಪೋರ್ಟ್ ಫಾರ್ ದ ಫಾರ್ಮರ್ಸ್ ಆನ್ ಲೋ ಇಂಟ್ರೆಸ್ಟ್ ರೇಟ್ಸ್. ಒಂದು ಗೌರ್ಮೆಂಟು ಒಂದು ರೈತರಿಗೆ ಒಂದು ಲೋ ಇಂಟ್ರೆಸ್ಟ್ ರೇಟ್ ಮೂಲಕ ಒಂದು ಸಾಲ ಕೊಡ್ತಾ ಇದೆ ಕಿಶನ್ ಕ್ರೆಡಿಟ್ ಕಾರ್ಡ್ ಮೂಲಕ, KCC ಮೂಲಕ. ಹೌಸಿಂಗ್ ಆ್ಯಂಡ್ ಸ್ಯಾನಿಟೇಷನ್ಸ್ ಇದರಲ್ಲಿ ಏನನ್ನು ಗೌರ್ಮೆಂಟ್ ಇನಿಷಿಯೇಟಿವ್ ತೊಗೊಂಡಿದೆ ಅಂತಂದರೆ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣಲ್ಲಿ ಪಕ್ಕಾ ಹೌಸಸ್ ಟು ರೂರಲ್ ಪೀಪಲ್. ಅಂದರೆ ಇಲ್ಲಿ ಒಂದು ಈ ಸ್ಕೀಮ್ ಮೂಲಕ ಒಂದು ಹಳ್ಳಿ ಜನರಿಗೆ ಒಂದು ಪಕ್ಕಾ ಹೌಸನ್ನು ಕೊಡ್ತಾ ಇದೆ. ಮತ್ತು ಸ್ವಚ್ಛ ಭಾರತ್ ಮಿಷನ್ಸ್ ಒಂದು ಓಪನ್ ಡೆಫಿಕೇಶನ್ ಫ್ರೀ ಇರ್ಬೋದು, ಮತ್ತು ಇಂಪ್ರೂವಿಂಗ್ ದಿ ಸ್ಯಾನಿಟೇಷನ್ಸ್ ಒಂದು ಹಳ್ಳಿಗಳಲ್ಲಿ. ಬಟ್ ಸ್ಟಿಲ್ ಏನಾಗ್ತಂದರೆ ಓಪನ್ ಡೆಫಿಕೇಶನ್ ಇನ್ನೂ ಕೂಡ ಫ್ರೀ ಆಗಿಲ್ಲ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದು ನಾರ್ತ್ ಕರ್ನಾಟಕ ಒಂದು ಹಳ್ಳಿಗಳಲ್ಲಿ ಇನ್ನೂ ನೋಡಿದಾಗ ಓಪನ್ ಡೆಫಿಕೇಶನ್ ಇನ್ನೂ ಇದೆ. ಒಂದು ಸ್ಟಿಲ್ ಗೌರ್ಮೆಂಟ್ ಈಸ್ ಟ್ರೈಂಗ್ ಟು ಒಂದು ರಿವ್ಯೂ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಹೆಲ್ತ್ ಆ್ಯಂಡ್ ಎಜುಕೇಷನ್ ಇನಿಷಿಯೇಟಿವ್ಸ್ ಏನು,
ಆಯುಷ್ಮಾನ್ ಭಾರತ್ ಒಂದು ಏನೇನು ಒಂದು ಹೆಲ್ತ್ ಆ್ಯಂಡ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಏನೇನು ಗೌರ್ಮೆಂಟ್ ಕ್ರಮಗಳು ತೆಗೆದುಕೊಂಡಿದೆ ಅಂದರೆ ಆಯುಷ್ಮಾನ್ ಭಾರತ್ PM ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ PMJAY ಇದರಲ್ಲಿ ಕೂಡ ಒಂದು ಪ್ರೊವೈಡ್ ದ ಹೆಲ್ತ್ ಇನ್ಶೂರೆನ್ಸ್ ಟು ದಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ತದೆ. ಮತ್ತು ಸರ್ವ ಶಿಕ್ಷಾ ಅಭಿಯಾನದಲ್ಲಿ ಕೂಡ ಒಂದು ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್ ಕೂಡ ಒಂದು ಇನ್ನು ಹಳ್ಳಿಗಳಲ್ಲಿ ಪ್ರಮೋಟ್ ಮಾಡ್ತಾ ಇದೆ. ಮಿಡ್ ಡೇ ಮೀಲ್ ಸ್ಕೀಮ್ ಕೂಡ ಒಂದು ಹಳ್ಳಿ ಜನರಿಗೆ ಒಂದು ನ್ಯೂಟ್ರಿಷಿಯಸ್ ಒಂದು ಹಳ್ಳಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ರೂರಲ್ ಸೈಡಲ್ಲಿ ಇನ್ನೂ ಕೂಡ ಹಳ್ಳಿ ವಿದ್ಯಾರ್ಥಿಗಳಿಗೆ ಒಂದು ನ್ಯೂಟ್ರಿಷಿಯಸ್ ಮೀಲ್ ಟು ಒಂದು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೂ ಒಂದು ಇದಾಗ್ತಾಯಿದೆ. ಮತ್ತು ನೆಕ್ಸ್ಟು ರೂಲ್ ಆಫ್ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ PRIs ಇನ್ ರೂರಲ್ ಡೆವಲಪ್ಮೆಂಟ್. ಒಂದು ಪಂಚಾಯತ್ ರಾಜ್ ಒಂದು ಇನ್ಸ್ಟಿಟ್ಯೂಷನ್ಸ್ ಏನಿದೆಯಲ್ಲ ಒಂದು ರೂರಲ್ ಡೆವಲಪ್ಮೆಂಟ್ಗೆ ಏನೇನು ಒಂದು ರೂಲನ್ನು ಭಾಗವಹಿಸುತ್ತೆ ಅಂತ ನೋಡೋಣ. ಅಕಾರ್ಡಿಂಗ್ ಟು ಒಂದು 73 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992 ಒಂದು ಈ ಒಂದು ಅಮೆಂಡ್ಮೆಂಟ್ ಏನಿದೆ ಅಂದರೆ ಪಂಚಾಯತ್ ರಾಜ್ಗೆ ಒಂದು ಎಂಪವರಿಂಗ್ ದ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಒಂದು ಚಾನ್ಸ್ ಕೊಟ್ಟಿತ್ತು. ಅಂದರೆ ಈ ಒಂದು ಅಮೆಂಡ್ಮೆಂಟು. ಮತ್ತು ಏನೊಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಒಂದು ಏನೇನು ಒಂದು ಫಂಕ್ಷನ್ ಮಾಡುತ್ತೆ ಇನ್ನು ರೂರಲ್ ಡೆವಲಪ್ಮೆಂಟಲ್ಲಿ ನೋಡಿದ್ರೆ ಇಂಪ್ಲಿಮೆಂಟಿಂಗ್ ದ ರೂರಲ್ ಡೆವಲಪ್ಮೆಂಟ್ಸ್ ಪ್ರೋಗ್ರಾಮ್ಸ್ ಒಂದು ಏನೇನೋ ಒಂದು ಸ್ಕೀಮ್ಗಳಿದೆಲ್ಲ ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಐಡೆಂಟಿಫೈಯಿಂಗ್ ದ ಬೆನಿಫಿಷರೀಸ್ ಯಾರಾದರೂ ಬೆನಿಫಿಷರಿ ಇದ್ದಾರಲ್ಲ ಅವ್ರನ್ನ ಒಂದು ಐಡೆಂಟಿಫೈ ಮಾಡಲಿಕ್ಕೆ ಒಂದು PRI ಹೆಲ್ಪ್ ಮಾಡುತ್ತೆ. ಮತ್ತು ಮ್ಯಾನೇಜಿಂಗ್ ದ ಲೋಕಲ್ ರಿಸೋರ್ಸಸ್ ಲೈಕ್ ವಾಟರ್ ಲ್ಯಾಂಡ್ ಆ್ಯಂಡ್ ಫಾರೆಸ್ಟ್ ಒಂದು ಲೋಕಲ್ ರಿಸೋರ್ಸನ್ನು ಮ್ಯಾನೇಜ್ ಮಾಡುತ್ತೆ. ಮತ್ತು ಪ್ರೊಮೋಟಿಂಗ್ ದ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ವುಮೆನ್ಸ್ ಪಾರ್ಟಿಸಿಪೇಷನ್ ಇನ್ ದ ಗೌರ್ಮೆಂಟ್ಸ್ ಒಂದು 33% ರಿಸರ್ವೇಷನ್ ಇದೆಯಲ್ಲ ಇದರಲ್ಲಿ ಪಂಚಾಯತ್ ರಾಜ್ಯದಲ್ಲಿ ಅದು ಕೂಡ ಒಂದು ಒಂದು ಹೆಣ್ಮಕ್ಳಿಗೆ ಒಂದು ಗೌರ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಸಹಾಯ ಮಾಡುತ್ತೆ. ರೋಲ್ ಆಫ್ NGO ಆ್ಯಂಡ್ ಸಿವಿಲ್ ಸೊಸೈಟಿ ಇನ್ ರೂರಲ್ ಡೆವಲಪ್ಮೆಂಟ್ ಒಂದು ಏನೇನು ಒಂದು NGO ಏನು ಮಾಡುತ್ತೆ ಅಂದರೆ SEWA ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ಸ್ ಇಲ್ಲಿ ಎಂಪವರ್ಸ್ ರೂರಲ್ ವುಮೆನ್ ಥ್ರೂ ಸೆಲ್ಫ್ ಎಂಪವರ್ಮೆಂಟ್. ಇಲ್ಲಿ BAIF ಡೆವಲಪ್ಮೆಂಟ್ ರಿಸರ್ಚ್ ಫೌಂಡೇಶನ್ಸ್ ಒಂದು ಪ್ರಮೋಟ್ ದಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. MS ಸ್ವಾಮಿನಾಥನ್ ಫೌಂಡೇಶನ್ಸ್ ಇದೊಂದು ಫೌಂಡೇಶನ್ಸ್ ಫೋಕಸ್ ಆನ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಸ್ ಇಲ್ಲಿ ಒಂದು ಫುಡ್ ಸೆಕ್ಯೂರಿಟಿ ಇರ್ಬೋದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಇರ್ಬೋದು MS ಸ್ವಾಮಿನಾಥನ್ ಫೌಂಡೇಶನ್ ಒಂದು ಸಹಾಯ ಮಾಡುತ್ತೆ. ಮತ್ತು ಸಸ್ಟೈನಬಲ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ವೇ ಫಾರ್ವರ್ಡ್ ಒಂದು ಏನೇನೊಂದು ವೇ ಫಾರ್ವರ್ಡ್ ಇದೆ ಒಂದು ರೂರಲ್ ಡೆವಲಪ್ಮೆಂಟ್ ಬಗ್ಗೆ ನೋಡಿದ್ರೆ ಫೋಕಸ್ ಆನ್ ರೂರಲ್ ಎಂಟರ್ಪ್ರನರ್ಶಿಪ್ ಫೋಕಸ್ ಆನ್ ದಿ ರೂರಲ್ ಎಂಟರ್ಪ್ರನರ್ಶಿಪ್ ಅಂದರೆ ಇಲ್ಲಿ ನಾವು ಹಳ್ಳಿಗಳಲ್ಲಿ ಅಗ್ರೋ ಬೇಸ್ಡ್ ಇಂಡಸ್ಟ್ರಿ ಇರ್ಬೋದು ಮತ್ತು ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಇರ್ಬೋದು ಯಾವತ್ತೂ ಅವರಿಗೆ ಎನ್ಕರೇಜ್ ಮಾಡಬೇಕು. ಮತ್ತು ಸ್ಟಾರ್ಟಪ್ ಸ್ಮಾಲ್ ಸ್ಟಾರ್ಟಪ್ ಇರುವುದನ್ನು ಹಳ್ಳಿಗಳಲ್ಲಿ ಇರ್ಬೋದು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ನಾವು ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಸ್ಟ್ರೆಂಥನಿಂಗ್ ದ ಡಿಜಿಟಲ್ ಕನೆಕ್ಟಿವಿಟಿ ಭಾರತ್ ನೆಟ್ ಇರ್ಬೋದು ಹೈ ಸ್ಪೀಡ್ ಇಂಟರ್ನೆಟ್ ನಾವು ವಿಲೇಜ್ಗಳಲ್ಲಿ ಕೂಡ ಇನ್ನೂ ಕೂಡ ಒಂದು ಎಕ್ಸ್ಪ್ಯಾಂಡ್ ಮಾಡಬೇಕು. ಮತ್ತು ಯೂಸ್ ಆಫ್ AI ಅಂಡ್ ರಿಮೋಟ್ ಸೆನ್ಸಿಂಗ್ ಅಂಡ್ ಫಾರ್ ದಿ ಸ್ಮಾರ್ಟ್ ಅಗ್ರಿಕಲ್ಚರ್ ಒಂದು AI ಟೆಕ್ನಾಲಜಿ ಇರ್ಬೋದು ಮತ್ತು ರಿಮೋಟ್ ಸೆನ್ಸಿಂಗ್ ಒಂದು ಟೆಕ್ನಾಲಜಿಯನ್ನು ಅಗ್ರಿಕಲ್ಚರಲ್ಲಿ ಯೂಸ್ ಮಾಡಬೇಕು. ಎನ್ಹಾನ್ಸಿಂಗ್ ದ ಅಗ್ರಿಕಲ್ಚರಲ್ ಸಸ್ಟೈನಬಿಲಿಟಿ ಪ್ರಮೋಟ್ ದಿ ಆರ್ಗಾನಿಕ್ ಫಾರ್ಮಿಂಗ್ ಮತ್ತು ಇವಾಗ ಆಲ್ಮೋಸ್ಟ್ ಎಲ್ಲ ಒಂದು ಆರ್ಗಾನಿಕ್ ಫಾರ್ಮಿಂಗ್ ನಾವು ಪ್ರಮೋಟ್ ಮಾಡಬೇಕು. ಮತ್ತು ಕ್ಲೈಮೇಟ್ ರೆಸಿಲಿಯಂಟ್ ಕ್ರಾಪ್ಸ್ ಒಂದು ಯಾವುದೇ ಒಂದು ಕ್ಲೈಮೇಟ್ ಒಂದು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಇದರಿಂದ ಕೂಡ ಎಷ್ಟೊಂದು ಒಂದು ಕ್ರಾಪ್ಸ್ ಒಂದು ಅದಕ್ಕೆ ಅಡಾಪ್ಟ್ ಆಗ್ತಾ ಇಲ್ಲ. ಸೊ ಅಂಥ ಒಂದು ನಾವು ಕ್ಲೈಮೇಟ್ ರೆಸಿಲಿಯಂಟ್ ಕ್ರಾಪ್ಸನ್ನು ನಾವು ಯೂಸ್ ಮಾಡಬೇಕು. ಸ್ಟ್ರೆಂಥನ್ ದಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್ ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಮಾಡಿ ಒಂದು ಅದನ್ನು ಸ್ಟ್ರೆಂತ್ ಮಾಡಿ ಇದರಿಂದ ಒಂದು ರೈತರಿಗೆ ಒಂದು ಹೆಲ್ಪ್ ಆಗುತ್ತೆ. ಇಂಪ್ರೂವಿಂಗ್ ದ ಗವರ್ನೆನ್ಸ್ ಆ್ಯಂಡ್ ಅಕೌಂಟಬಿಲಿಟಿ ಒಂದು ಸ್ಟ್ರೆಂತ್ ಅಂದರೆ ಗ್ರಾಮ ಸಭೆ ಇರ್ಬೋದು ಗ್ರಾಮ ಸಭೆ ನಾವು ಸ್ಟ್ರೆಂತ್ ಮಾಡಬೇಕು. ಇದು ಇಟ್ ವಿಲ್ ಪಾರ್ಟಿಸಿಪೇಟ್ ಇನ್ ದ ಗವರ್ನೆನ್ಸ್ ಆ್ಯಂಡ್ ಯೂಸ್ ಆಫ್ ಸೋಷಿಯಲ್ ಆಡಿಟ್ಸ್ ಟು ಮಾನಿಟರ್ ದಿ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಅಂದರೆ ಒಂದು ನಾವೊಂದು ಆಡಿಟ್ ಮಾಡಲಿಕ್ಕೆ ಒಂದು ಅಲೋ ಮಾಡಿದರೆ ಒಂದು ಏನಾದರೂ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಗೆ ಅದು ಡೆಫಿನೆಟ್ಲಿ ಇಲ್ಲಿ ಮಿಸ್ಯೂಸ್ ಆಗಲ್ಲ ಮತ್ತು ಕರಪ್ಷನ್ ಆಗಲ್ಲ. ಇಷ್ಟೆಲ್ಲ ಇದು ಕೂಡ ಇದು ಒಂದು ರೂರಲ್ ಡೆವಲಪ್ಮೆಂಟ್ ಬಗ್ಗೆ. ಡೆಫಿನೆಟ್ಲಿ ಒಂದು ರೂರಲ್ ಮತ್ತು ರೆಡ್ಯೂಸಿಂಗ್ ಅಂದರೆ ರೂರಲ್ ಮತ್ತು ಅರ್ಬನ್ ಒಂದು ಏನು ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಂದು ಇಷ್ಟೆಲ್ಲ ಮಾಡೋದ್ರಿಂದ ಗ್ಯಾಪ್ ಖಂಡಿತ ಒಂದು ಕಡಿಮೆ ಆಗುತ್ತೆ. ಇಷ್ಟು ಕೂಡ ಒಂದು ರೂರಲ್ ಡೆವಲಪ್ಮೆಂಟ್ ಬಗ್ಗೆ. ಥ್ಯಾಂಕ್ ಯು.